ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಯಾರ್ಯಾರು ಬರ್ತಾ ಇದ್ದಾರಂತ ತೋರಿಸ್ತೀನಿ ನೋಡಿ, ಆಯಿತಾ? ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈಗ ಕಾರ್ ಬುಕ್ ಮಾಡಿಕೊಂಡು ಸೀದಾ ಟೆಂಪಲ್ ಹತ್ರನೇ ಬುಕ್ ಮಾಡಿದ್ದೀವಿ. ಯಾಕೆಂದರೆ ಬಸ್ಸುಗಳು ನಮಗೆ ಗೊತ್ತಿಲ್ಲ ಇಲ್ಲಿಂದ. ಸೊ ರಿಟರ್ನ್ ಬರಬೇಕಾದ್ರೆ ಬಸ್ಸಲ್ಲಿ ಬರ್ತೀವಿ. ಈಗ ಪ್ರೆಸೆಂಟಾಗಿ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಈ ಆಷಾಢದ ಮೊದಲನೇ ಶುಕ್ರವಾರ ಅಲ್ವಾ, ಫುಲ್ ರಶ್ ಇರುತ್ತೆ. ದೇವಸ್ಥಾನಕ್ಕೆ ಕಾಲಿಕ್ಕಕ್ಕೆ ಹೆಜ್ಜೆ ಇಕ್ಕೋಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಆಗಿರುತ್ತೆ. ಸೊ ಅದಕ್ಕೆ ಎಲ್ಲ ಹೊರಟಿದ್ವಿ ನೋಡಿ. ಅಜ್ಜಿ, ಪೂರ್ವಿಕಾ, ಹಾಗೆ ಶ್ವೇತಾ, ಲಕ್ಷ್ಮಿ, ಶ್ವೇತನ ಮಗಳು, ಹಾಗೆ ನಾನು, ನನ್ನ ಮಗ, ಹಾಗೆ ಮುಂದೆ ಅಕ್ಕ, ಹಾಗೆ ಕ್ಯಾಬ್ ಡ್ರೈವರ್ ಪಕ್ಕದಲ್ಲಿ ಎಲ್ಲ ಹೊರಟ್ವಿ. ನಾವು ಬಂಡೆ ಮಕ್ಕಳಂಗೆ ಹೋಗ್ಬೇಕು ಅಂತ ಎಷ್ಟು ಸಲ ಟ್ರೈ ಮಾಡಿದ್ರು ಹೋಗ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಆಗೋದು, ನಾನು ಹೊರಟ್ರೆ ಮತ್ತು ಇನ್ನೊಬ್ಬರು ಹೊರಡಲ್ಲ, ಹಂಗೆ ಏನೋ ಕಾರಣಾಂತರದಿಂದ ಹೋಗೋಕ್ಕೆ ಆಗ್ತಾನೆ ಇರಲಿಲ್ಲ. ಫೈನಲ್ ಆಗಿ ಈಗ ಎಲ್ಲ ಹೊರಟ್ವಿ, ಅಕ್ಕ, ಅಜ್ಜಿ, ನಾನು, ಅವೆಲ್ಲ. ನೋಡುವ ಬನ್ನಿ ಹೇಗಿರುತ್ತೆ ಅಲ್ಲಿ, ಯಾವ ಥರ ಇರುತ್ತೆ ದೇವಸ್ಥಾನ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಚೆನ್ನಾಗಿರುತ್ತೆ ಇಲ್ಲ ಅಂತ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಹೋಗಬೇಕು ಅಂದ್ಕೊಂಡಂಗೆಲ್ಲ ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ. ಈಗ ಆಷಾಢದ ಮೊದಲನೇ ಶುಕ್ರವಾರ ಅಲ್ವಾ, ಸೊ ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತೇಳಿ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡುವ ಹೇಗಿರುತ್ತೆ ಏನು ಅಂತ. Keep those hands up for tonight again. ಈಗ ಎಂಟ್ರೆನ್ಸ್ ಒಳಗಡೆ ಬರ್ತಾ ಇದ್ದೀವಿ ನೋಡಿ. ಸೈಡಲ್ಲಿ ಕಾರು, ಆಟೋ, ಬೈಕು, ಹಾಗೆ ಸ್ಕೂಟರು ಎಲ್ಲ ನಿಲ್ಲಿಸಿದ್ದಾರೆ ಸಾಲಾಗಿ. ಇವತ್ತು ನೋಡುವ ಹೇಗೆ ಅಂತ, ಕ್ಯೂ ಇರುತ್ತೋ ಇಲ್ವೋ. ನಾವು ಬೇಗ ಬಂದ್ಬಿಟ್ಟಿದ್ವಿ ದೇವಸ್ಥಾನಕ್ಕೆ. ಹಾಗೆ ಸೈಡಲ್ಲಿ ಪೂಜೆ ಸಾಮಗ್ರಿಗಳೆಲ್ಲ ಇಟ್ಕೊಂಡಿದ್ದಾರೆ. ಕಾಯಿ, ಕರ್ಪೂರ, ಹಣ್ಣು, ನಿಂಬೆಹಣ್ಣು, ಎಲ್ಲ ಹೂವು ಎಲ್ಲ ಇಟ್ಕೊಂಡಿದ್ದಾರೆ. ನಾವು ಹೇಳಿದ್ವಿ ನೋಡಿ, ಬರ್ತಾನೆ ಅಂಗಡಿಗಳೆಲ್ಲ ಹಾಕ್ಕೊಂಡಿದ್ರು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನೋಡಿ. ಇಂಟ್ರೆಸ್ಟ್ ನೋಡಿ, ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇನ್ನು ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ, ಬನ್ನಿ ನೋಡಿ. ಶ್ರೀ ಬಂಡೆ ಮಹಾಕಾಳಿ ಅಮ್ಮನ ಒಂದು ಹೆಸರು ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಆ ಕಡೆಯಿಂದ ಅಲಂಕಾರ ಮಾಡಿದ್ದಾರೆ. ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ. ಎಂಟ್ರೆನ್ಸ್ ನೋಡಿ, ಗೋಮಾತೆಯನ್ನು ಹಾಕಿದ್ದಾರೆ ಆ ಕಡೆ ಈ ಕಡೆ. ಎಂಟ್ರೆನ್ಸ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಳಗಡೆ ಇನ್ನೂ ನೋಡೋ ಇಷ್ಟು ಚೆನ್ನಾಗಿದೆ. ಒಳಗಡೆ ಇನ್ನೂ ಎಷ್ಟು ಚೆನ್ನಾಗಿದೆ ನೋಡೋಣ ಬನ್ನಿ. ಕ್ಯೂ ಎಷ್ಟಿದೆ ಅಂತ ನೋಡಿ. ನಾವೆಲ್ಲ ಹೋಗ್ತಾ ಇದ್ವಿ, ಸ್ಲಿಪ್ಪರ್ಸ್ ಎಲ್ಲ ಸೈಡಿಗೆ ಬಿಟ್ಟು. ಈಗ ಕಾಲು ತೊಳ್ಕೊಳ್ಳೋಕ್ಕೆ ಬಂದಿದ್ವಿ ನೋಡಿ. ನಾವು ಬೇಗ ಬಂದಿದ್ವಿ. 2ನೇ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಫುಲ್ ಆಗಿದೆ ನೋಡಿ ಗೈಸ್, ಎಷ್ಟು ಫುಲ್ ಆಗಿದೆ ಅಂದರೆ. ಅದರಲ್ಲಿ ನನ್ನ ಮಗಂತೂ ಕಾಟ ಕೊಟ್ಟಿದ್ದು ಹೋಗೋಣ ಅಂಥೇಳಿ. ಹಾಗೆಯೇ ಇದು ಬೆಲ್ಲದ ದೀಪ, ಹಾಗೆ ನಿಂಬೆಹಣ್ಣಿನ ದೀಪ ಅಂದರೆ ಏನಾದರೂ ಹರಕೆ ಅಂದ್ಕೊಂಡಿರ್ತಾರಲ್ವ, ಅದನ್ನು ಮಾಡೋಕ್ಕೆ ದೀಪ ಹಚ್ಕೊಳ್ತಾರೆ ನೋಡಿ. ಇಲ್ಲಿ ನಾವು
ಅರ್ಧ ಜನನ ಬಿಟ್ಟು ಮುಂದೆ ಅರ್ಧ ಜನ ಮುಂದೆ ಹೋಗ್ತಾರೆ. ಹಾಗೆ ಮಡ್ಲಕ್ಕಿ ಸಹ ಅಷ್ಟೇ, ಮಡ್ಲಕ್ಕಿ ಕೊಡ್ತೀನಿ ಅಂದ್ಕೊಂಡವರು ಮಡ್ಲಕ್ಕಿ ಸೀರೆ ಅಕ್ಕಿ ಬೆಲ್ಲ ಕೊಬ್ಬರಿ ಎಲ್ಲ ಇಟ್ಕೊಂಡಿರ್ತಾರೆ. ಹಾಗೆ ನಿಂಬೆಹಣ್ಣಿಂದ ಹಾರನೂ ಸಹ ಮಾಡ್ಕೊಳ್ತಾರೆ. ಮಡ್ಲಕ್ಕಿ ಕೊಡ್ತೇನೇನೋ ಅಂದ್ಕೊಂಡಿದ್ದಾರೆ. ನಾವೇನಿಲ್ಲ ನೋಡೋದು ಫಸ್ಟ್ ಟೈಮ್ ನೋಡವ ಹೆಂಗಿರುತ್ತೆ ಅಂತೇಳಿ ಬಂದಿದ್ದು. ನೋಡಿ ಎಷ್ಟು ಜನ ಕ್ಯೂ ಐತೆ ಗೈಸ್. ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು, ಯಾಕೆಂದರೆ ಈ ಕ್ಯೂ ಅಲ್ಲಿ ನಾವು ಬೇರೆ ನರಳಾಡೋದಲ್ಲ, ಮಕ್ಕಳು ಸಹ ನರಳಾಡಿಸ್ಬೇಕು. ನೋಡಿದ್ರಲ್ಲಿ ಎಲ್ಲ ರಾಜಕೀಯದವರು ಇದ್ದಾರೆ, ಆಮೇಲೆ ಫಿಲಮ್ ಇಂಡಸ್ಟ್ರಿಯವರು ಇದ್ದಾರೆ, ಇನ್ಫ್ಲುಯೆನ್ಸರ್ ಸಹ ಇದ್ದಾರೆ ನೋಡಿದ್ರಲ್ಲಿ ಫೋಟೋದಲ್ಲಿ. ಹಾಗೆ ತುಲಾಭಾರ ಯಾರಾದರೂ ಹಾಕಬೇಕಂದ್ರೆ ನೋಡಿ ಬೆಲ್ಲದ್ದು ಏನಾದರೂ ಹರಕೆ ಮಾಡ್ಕೊಂಡರು. ಆಚೆಗಡೆ ತ್ರಿಶೂಲ ಇದೆ, ಏನಾದರೂ ಅಂದ್ಕೊಂಡು ಇಲ್ಲ ನೀವು ಉಳಿಸ್ಕೊಂಡು ನಮಗೆ ಅಲ್ಲಿ ನಿಂಬೆಹಣ್ಣು ಚುಚ್ಚಿಸ್ಕೊಳ್ಳೋದು. ನಾನು ನನ್ನ ಮಗ ಇಬ್ಬರದು ಚುಚ್ಚಿದೆ. ಆದರೆ ಒಳಗಡೆ ಗರ್ಭದ ಗುಡಿ ಒಳಗಡೆ ಫೋನ್ ಅಲೋ ಇಲ್ಲ, ಸೊ ಅದಕ್ಕೆ ವೀಡಿಯೋ ಮಾಡ್ಕೊಂಡಿಲ್ಲ. ಆಚೆನೇ ಮಾಡ್ಕೊಂಡಿದ್ದೀನಿ ವೀಡಿಯೋ. ನಮ್ಮದು ಎಲ್ಲ ಆಯಿತು ಇಲ್ಲದೆಲ್ಲ. ಅದಾದ ತಕ್ಷಣ ಈಗ ಪ್ರಸಾದಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ನೋಡಿ ಪ್ಲೇಟ್ ಕೊಟ್ಟಿದ್ದಾರೆ, ಈಗ ಹಾಕಿಸ್ಕೊಳ್ಳುವ. ನೋಡಿ ಟೊಮೊಟೊ ಬಾತ್ ಕೊಟ್ಟಿದ್ದರು, ಟೊಮೊಟೊ ಬಾತ್ ತಿಂದ್ಕೊಂಡು ಆಚೆಗಡೆ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿ ಕೆರೆ ಇದೆ ನೋಡಿ, ಕೆರೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ನೀರಿಲ್ಲ, ಎಲ್ಲ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ. ಕಾರ್ ನೋಡಿ ಎಷ್ಟು ನಿಂತಿದೆ ಆಚೆ ಎಲ್ಲ. ನೋಡಿ ಊಟದ ತಗೋ ಕ್ಯೂ ಎಷ್ಟಿದೆ ಅಂತ ತೋರಿಸ್ತೀನಿ ಹತ್ರಕ್ಕೆ ಹೋಗಿ. ಈಗ ಸದ್ಯಕ್ಕೆ ಇಷ್ಟು ಜನ ಇದ್ದಾರೆ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ನಾಗರು ಮಾಡ್ತಾರಲ್ವ, ಅಲ್ಲಿ ನಾಗರ ಕಲ್ಲು ಎಲ್ಲ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನಾಗರು ಮಾಡೋರು ಇಲ್ಲಿ ಮಾಡ್ತಾ ಇರ್ತಾರೆ. ಹಾಗೆಯೇ ಅದ್ರ ಕೆಳಗಡೆ ಊಟದ ಇದರಲ್ಲಿ ಅಲ್ಲಿ ಗಂಜಿನೂ ಮತ್ತು ಮೊಸರನ್ನ ಕೊಡ್ತಾಯಿದ್ರು, ನಾವು ಇಸ್ಕೊಂಡ್ವಿ. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ಇವತ್ತು ಶ್ರೀ ಬಂಡೆ ಮಹಾಕಾಳ ಮುಂದೆ ಹುಟ್ಟಿದ ಹಬ್ಬ ಅಂತೆ. ನೋಡಿ ಅಲಂಕಾರ ಎಲ್ಲ ಹೆಂಗೆ ಮಾಡಿದ್ದಾರೆ, ಎದ್ದು ಬರ್ತಾರೇನೋಪ್ಪ ಅನ್ನಿಸ್ತೈತೆ. ಅಷ್ಟು ಅಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ. ಅದರಲ್ಲಿ ಎಷ್ಟು ಕ್ಯೂ ನಿಂತಿದೆ ನೋಡಿ. ಈಗ ಬೆಳಿಗ್ಗೆ ನಾವು ಬಂದಾಗ ಇಷ್ಟೊಂದು ಕ್ಯೂ ಇರಲಿಲ್ಲ. ಈಗ ನೋಡಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಮ್ಮಂಗೆ. ಎದ್ದು ಬರ್ತಾ ಇದ್ರೆ ಏನೋ ಅನ್ನಿಸ್ತೈತೆ, ಅಷ್ಟು ಅಲಂಕಾರ ಮಾಡಿದ್ದಾರೆ. ಹೂವು, ಕಾಲ್ಗೆಜ್ಜೆ ನೋಡಿ ಗೈಸ್, ಅಮ್ಮನವ್ರದ ಕಾಲ್ಗೆಜ್ಜೆ ನೋಡಿ ಹೆಂಗಿದೆ ಅಂತ, ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು, ಕಣ್ಣು ತುಂಬಿಸ್ಕೊಬಿಟ್ಟೆ. ಹಾಗೆಯೇ ನಮ್ಮವರು ಇನ್ನೊಂದು ಸಲ ಹೋಗೋಣ ಯಾವಾಗಾದರೂ ಫ್ರೀ ಇದ್ದಾಗ, ಅಂದರೆ ಮಂಗಳವಾರ ಶುಕ್ರವಾರ ಜಾಸ್ತಿ ಕ್ಯೂ ಇರುತ್ತೆ. ಬರ್ತಾ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಬೋದು. ಬ್ಯಾಗು ನೋಡಿ ಎಲ್ಲ ಹಾಕ್ಕೊಂಡಿದ್ದಾರೆ, ಹಾಗೆ ದಾರ ಶಂಖ ಎಲ್ಲ ಹಾಕ್ಕೊಂಡಿದ್ದಾರೆ, ತಿಂಡಿಗಳು. ನಾವು ಇದೆಲ್ಲ ಮುಗಿಸ್ಕೊಂಡು ಸೀದಾ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿ ತರಕಾರಿ ತೊಗೋಬೇಕಾಗಿತ್ತು ಸ್ವಲ್ಪ, ಅದಕ್ಕೆ ಮಾರ್ಕೆಟ್ ಕಡೆ ಹೋಗಿದ್ವಿ. ಅಕ್ಕ ಅಜ್ಜಿ ಎಲ್ಲ ನಾವೆಷ್ಟು ಜನ ಬಂದ್ವಿ ಎಲ್ಲ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ತೊಗೊಂಡು ಎಲ್ಲನೂ ತರಕಾರಿ ಎಲ್ಲ ತೊಗೊಂಡು ಮತ್ತು ಆಮೇಲೆ ನೋಡಿ ಗೈಸ್, ಇಲ್ಲಿ ಚೌರ್ಲಿ ಕೂರ್ಲು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ, ಕೂರ್ಲಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅಂತ. ಹಾಗೆ ನೋಡಿ ಮಾರ್ಕೆಟಲ್ಲಿ ಎಲ್ಲ ತರಹ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಬಟ್ಟೆ ಚೆನ್ನಾಗಿದೆ, ಕಮ್ಮಿ ರೇಟಲ್ಲಿ ಸಿಗುತ್ತೆ. ಹಾಗೆ ಬ್ಯಾಗ್ಸು ಸಹ ಇದೆ ನೋಡಿ. ಅಕ್ಕ ಒಂದು ಸ್ವಲ್ಪ ತೊಗೊಂಡು ಏನು ಬೇಕೋ ಅದು. ಅದಾದ ನಂತರ ಸೀದಾ ಮಾರ್ಕೆಟ್ಗೆ ಹೋದ್ವಿ ನೋಡಿ, ಹಣ್ಣಿನ ಮಾರ್ಕೆಟ್ಗೆ ಹೋಗ್ವಿ. ಹಾಗೆಯೇ ಇಲ್ಲಿ ಪೂಜೆ ಬೇಕಾಗಿರೋ ದೀಪ ಕಂಬ, ಮಂಗಳಾರತಿ ತಟ್ಟೆ ಎಲ್ಲನೂ ಇಟ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಸೈಡಲ್ಲಿ ಬಳೆ ಇಟ್ಕೊಂಡಿದ್ದಾರೆ ನೋಡಿ. ಯಾರಾದರೂ ಕೈಗೆ ಹಾಕಿಸ್ಕೊಳ್ಳೋರಿದ್ದರೆ ಕೈಗೆ ಹಾಕಿಸ್ಕೊಳ್ತಾರೆ, ಇಲ್ಲಾಂದರೆ ತೊಗೊಂಡೋಗ್ತಾರೆ ನೋಡಿ. ಸ್ಟಾರ್ಟ್ ಆಯಿತು. ಬ್ಯಾಗು, ಬಟ್ಟೆಗಳು ಎಲ್ಲನೂ ಇಲ್ಲೇ ಸಿಗುತ್ತದೆ ಮಾರ್ಕೆಟಲ್ಲಿ, ಕಮ್ಮಿ ಪ್ರೈಸ್ ಅಲ್ವಾ, ಅದಕ್ಕೆ ಎಲ್ಲ ಇಲ್ಲಿ ಬಂದು ತುಂಬಿಕೊಂಡಿರ್ತಾರೆ. ಚಿಕ್ಕಪೇಟೆ ಮಾರ್ಕೆಟು, ವಿಜಯನಗರ ಅಲ್ಲಿ ಇಲ್ಲಿ ಅಂತ ಹೇಳಿ. ಸೊ ನಾವಿಲ್ಲೆಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋದ್ವಿ, ಹಣ್ಣಿನ ಮಾರ್ಕೆಟ್ಗೆ. ನೋಡಿ ಇಲ್ಲಿ ಊಟಿ ಆ್ಯಪಲ್ ಅಂತೆ, ಫಸ್ಟ್ ಟೈಮ್ ನೋಡಿದ್ದು ಗೈಸ್. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಂದು ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ, ಥ್ಯಾಂಕ್ ಯು.